ನಾನಿವತ್ತು ನೋಡಿ ಈ ಥರದ ಸಾರಿ ಕುಚ್ಚು ನಿಮಗೆ ಮಾಡಿ ತೋರಿಸ್ತೇನೆ. ಇದು ಕುಚ್ಚಲ್ಲಿ ಮಾತ್ರ ಡಿಫ್ರೆನ್ಸ್ ಇರೋದು, ಬೀಡ್ ವರ್ಕ್ ಇದು ಸಾರಿ ಕುಚ್ಚು. ಈಗ ನಾನಿವತ್ತು ನಿಮಗೆ ಇದು ಈ ಥರದ ಸಾರಿ ಕುಚ್ಚು ಮಾಡಿ ತೋರಿಸ್ತೇನೆ. ಇದರೊಳಗೆ ಇದು ಪರ್ಲ್ ಬೀಡ್ ಹಾಕಿ ಇದರಲ್ಲಿ ಇರೋದು ಲೈಟ್ ಬ್ಲೂ, ಸೈಡಲ್ಲಿ ಗ್ರೇ ಉಂಟು, ಸಿಲ್ವರ್ ಉಂಟು ಜರಿ. ಸೊ ಸಿಲ್ವರ್ ಬೀಡ್ ಯೂಸ್ ಮಾಡಿದ್ದೇನೆ, ಗ್ರೇಗೆ ಗ್ರೇ ಕ್ರೋಶ ವರ್ಕ್ ಮಾಡಿದ್ದೇನೆ, ಬಾಡಿ ಕಲರಲ್ಲಿ ಕುಚ್ಚು ಮಾಡಿದ್ದೇನೆ. ಈ ಥರ ಮಾಡಿ ಸಾರಿ ಕುಚ್ಚನ್ನು, ಈ ಥರದ ಸಾರಿ ಕುಚ್ಚನ್ನು ಹೇಗೆ ಮಾಡೋದಂತ ನಾನೀಗ ನಿಮಗೆ ಕಲಿಸಿಕೊಡ್ಲಿಕ್ಕಿದ್ದೇನೆ. ಬನ್ನಿ ನೋಡಿ, ನೀವು ಕಲಿಯಿರಿ. ಇಷ್ಟ ಆದರೆ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆಗೋದು ಸಬ್ಸ್ಕ್ರೈಬ್ ಆಗಿ ನೋಡಿ, ನನಗೆ ಸಪೋರ್ಟ್ ಮಾಡಿ. ನಾನೀಗ ಸಾರಿ ಕುಚ್ಚು ಮಾಡೋದು ಹೇಗೆ ಅಂತ ನಿಮಗೆ ತಿಳಿಸಿಕೊಡ್ತೇನೆ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತೊಂದು ನೆಟ್ಟೆಡ್ ಸಾರಿ ತಂದಿದ್ದೇನೆ. ಇದೊಂದು ಕಸ್ಟಮರ್ ಇತ್ತು, ಭಾರಿ ಕಾಸ್ಟ್ಲಿ ಉಂಟಿದು ಸಾರಿ. ಸೊ ಅದಕ್ಕೊಂದು ಕುಚ್ಚು ಹಾಕ್ತೇನೆ ನಾನಿವತ್ತು. ಇದರಲ್ಲಿ ಸಿಲ್ವರ್ ಉಂಟು, ಲೈಟ್ ಬ್ಲೂ ಉಂಟು, ಬಾರ್ಡ್ರಿಗೆ ಗ್ರೇದ ಪಟ್ಟಿ ಉಂಟು. ಸೊ ನಾನು ಗ್ರೇಯಲ್ಲಿ ಕ್ರೋಶ ವರ್ಕ್ ಮಾಡ್ತೇನೆ ಮತ್ತು ಸಿಲ್ವರಿಗೆ ಬೀಡ್ ಹಾಕ್ತೇನೆ, ಮೆಟಲ್ ಬೀಡ್ ಹಾಕಿ ನಾನು. ಮತ್ತು ಇದರಲ್ಲಿ ಕುಚ್ಚು ಅಲ್ಲೊಂದು ಡಿಫ್ರೆನ್ಸಸ್ ಉಂಟು, ನಾನು ತೋರಿಸ್ತೇನೆ ನಿಮಗೆ. ಕುಚ್ಚು ಸ್ಪೆಷಲ್ ಇದು, ಆ್ಯಕ್ಚುಲಿ ಇದು ಸ್ಪೆಷಲ್ ಸಾರಿ ಕುಚ್ಚು. ನಿಮಗೆ ನೀವು ನೋಡಿರ್ಬೋದು ಇದನ್ನು, ಬಟ್ ಭಾರಿ ರ್ಯಾರ್ ಇದು, ಲೇಟೆಸ್ಟ್ ಮಾತ್ರ. ಈಗ ನೋಡಿ, ನಾನು ಗ್ರೇ ಕಲರಲ್ಲಿ 6 ಎಳೆ ದಾರ ತಗೊಂಡಿದ್ದೇನೆ. ಇಲ್ಲಿ ನಾನು ಸಿಲ್ವರ್ ಬೀಡಲ್ಲಿ 2 ಟೈಪ್ ಸಿಲ್ವರ್ ಬೀಡ್ ಸಿಗ್ತದೆ ಪ್ಯಾಕೆಟಲ್ಲಿ. ಇದು ಮೆಟಲ್ ಸಿಲ್ವರ್ ಇದ್ದು, ಪ್ಲಾಸ್ಟಿಕ್ ಬೀಡ್ ಮೆಟಲ್ ಬೀಡ್, ಇದು ದೊಡ್ಡದು ಸೈಜು. ಸೊ ನಾನು ಸಣ್ಣ ಸ್ಮಾಲ್ ಸೈಜ್ ಸಿಲ್ವರ್ ಬೀಡ್ ಹಾಕಿ ನಿಮಗೆ ಇವತ್ತು ವರ್ಕ್ ಮಾಡಿ ತೋರಿಸ್ತೀನಿ. ಮೊದಲಿಗೆ 6 ಎಳೆ ದಾರವನ್ನು ನಾನು ಕೈಗೆ ಸುತ್ತಕೊಳ್ತೇನೆ. 10 ನಂಬರ್ ಕ್ರೋಶ ನೀಡಲ್ ಫಸ್ಟಿಗೆ ಸಾರಿಗೆ ಚುಚ್ತೇನೆ. ಮೇಲೆ ತಂದು 2 ಸಲ ಆ್ಯಸ್ ಯೂಶ್ವಲ್ ನಾನು ಲಾಕ್ ಮಾಡೋ ಹಾಗೆ ಲಾಕ್ ಮಾಡ್ತೇನೆ. ಈಗ ನಾನು 4 ಚೈನದ್ದು ಫುಲ್ ಬೇಸ್ ರೆಡಿ ಮಾಡ್ತೇನೆ. 2, 3 ಏನು ಡಿಫ್ರೆನ್ಸಸ್ ಇಲ್ಲ. ಫುಲ್ಲು 4 ಚೈನ್ ಎಲ್ಲಿ ಬರುತ್ತೆ ಅಲ್ಲಿ ನೋಡಿ ಲಾಕ್ ಮಾಡೋದು. ನಿಮ್ಗೆ ಏನು ಒಳಗದ್ದು ತಗೊಳ್ಬೇಕು ಏನಿಲ್ಲ, ಯಾರಿಗೂ ಮಾಡ್ಬೋದು. 2, 3, 4 ಕುಚ್ಚು ಮಾಡುವಾಗ ಸ್ವಲ್ಪ ನೀವು ಬೇರೆ ಟೈಪಲ್ಲಿ ಮಾಡಲಿಕ್ಕೆ. ಇದು ಕುಚ್ಚು ಒಂದು ಡಿಫ್ರೆನ್ಸ್ ಇದದ್ದು ನೋಡಿ. 2 ಹಾಕಿದೆ ಅಲ್ಲ, 4 ಚೈನ್. ಇದೇ ಥರ ಕಂಪ್ಲೀಟ್ 4 ಚೈನ್ ಇದ್ದೆ. ನಾವು 3, 4 ಚೈನ್ ಮಾಡೋದು ಎಲ್ಲಿ ಬರ್ತದೆ ನೋಡಿ, ಲಾಕ್ ಮಾಡೋದು. ಇದೇ ಥರ ಇಡೀ ಸಾರಿ ಫಸ್ಟ್ ಬೇಸ್ 4 ಚೈನ್ ಇದು ಬೇಸ್. ನಿಮಗೆ ತಿಳಿತಾ ಉಂಟಲ್ಲ, 4 ಚೈನ್ ಬೇಸ್ ಮಾಡಿ ಮತ್ತು ಕ್ರೋಶ ವರ್ಕ್ ನಾವು ಸ್ಟಾರ್ಟ್ ಮಾಡೋದು. 3, 4 ಇದು ಎಲ್ಲಿ ಬರ್ತದೆ ನೋಡಿ, ಅಲ್ಲಿ ಲಾಕ್ ಮಾಡೋದು. ಇದರಲ್ಲಿ ಏನು ಫಸ್ಟಿಗೆ ಏನು ನಿಮಗೆ ಪ್ರಾಬ್ಲಮೇ ಇಲ್ಲ, ಸಿಂಪಲ್ ಡಿಸೈನ್. ಬಟ್ ಕುಚ್ಚಲ್ಲಿ ವೇರಿಯೇಷನ್ ಉಂಟು ಅಷ್ಟೇ. 2 ಬೀಡಿಗೆ ಬೀಡ್ ವರ್ಕ್ ಉಂಟು. 3, 4 ಇದು ಎಲ್ಲಿ ಬರ್ತದೆ ನೋಡಿ, ಅಲ್ಲಿ ಲಾಕ್. ಇದೇ ಥರ ನಾನು ಇಡೀ ಸಾರಿಗೆ ನಾನು 4 ಚೈನ್ ಇದ್ದು ಬೇಸ್ ಮಾಡಿ ರೆಡಿ ಮಾಡಿ ತರ್ತೇನೆ. ಮತ್ತು ನಿಮಗೆ ತಂದು ಕ್ರೋಶ ವರ್ಕನ್ನು ಬೀಡ್ ವರ್ಕ್ ಮಾಡೋದು ಹೇಗಂತ ತೋರಿಸ್ತೇನೆ. ಈಗ ನೋಡಿ, ನಾನು ಬೇಸ್ ಲೈನ್ ಕಂಪ್ಲೀಟ್ ಆಯಿತು. ಇಲ್ಲಿ ಲಾಸ್ಟ್ ಡೆಡ್ ಎಂಡಿಗೆ ನಾನು ಒಂದು 2-3 ಚೈನ್ಸ್ ಎಕ್ಸ್ಟ್ರಾ ಹಾಕಿ ನೂಲು ಕಟ್ ಮಾಡಿದ್ದೇನೆ. ಈಗ ಪುನಃ ಸ್ಟಾರ್ಟಿಂಗ್ ಪಾಯಿಂಟಿಗೆ ಬರ್ತೇನೆ. ಬಂದು ಪುನಃ ಅದೇ ಥ್ರೆಡ್ಡಲ್ಲಿ ನಾನು ವರ್ಕ್ ಮಾಡ್ತೇನೆ. ಇಲ್ಲಿ ಎಲ್ಲಿ ನಾವು 2 ಸಲ ಲಾಕ್ ಮಾಡಿದ್ದೇವೆ ನೋಡಿ, ಅಲ್ಲೇ ಪುನಃ ಲಾಕ್ ಮಾಡುವ. 2 ಸಲ ಲಾಕ್ ಮೇಲೆ ಲಾಕ್ ಮಾಡುವ. 1, 2 ಈಗ ಲಾಕ್ ಮಾಡಿ. ಇದು ಫಸ್ಟ್, ಇದು ಕುಚ್ಚುವಿಗೆ 4 ಚೈನ್ ಮೇಲೆ 1, 2, 3, 4 ಇದು ಕುಚ್ಚು ಮಾಡಲಿಕ್ಕೆ. ಸೊ ಎಲ್ಲಿ ಬರ್ತದೆ ನೋಡಿ, ಅಲ್ಲಿಗೆ ನಾವು ಇದನ್ನು 4 ಚೈನನ್ನು ಲಾಕಿನ ಮೇಲೆ ಲಾಕ್ ಮಾಡುವ. ಇದು ಕುಚ್ಚುಗೆ ಅಂತ ಹೇಳಿದಲ್ಲ. ಇನ್ನು ಈ ಇದಕ್ಕೆ 1 ಚೈನ್ ಹಾಕಿ ಲಾಕ್ ಮಾಡಿ ಮಿಡ್ಲಿಗೆ ಬರುವ. ಈಗ ನಾವು ಇದರ ಮಿಡ್ಲಿ ಈಗ ಡಬಲ್ ಕ್ರೋಶವು ಹಾಕ್ಬೋದು, ತ್ರಿಬಲ್ ಕ್ರೋಶವು ಹಾಕ್ಬೋದು ನೋಡಿ. ತ್ರಿಬಲ್ ಕ್ರೋಶ 2 ಸಲ ಸುತ್ತು ಹೀಗೆ ತಂದು 2ರಲ್ಲಿ 1, 2ರಲ್ಲಿ 1, 2ರಲ್ಲಿ 1 ಇದು ತ್ರಿಬಲ್ ಕ್ರೋಶ ಮಾಡಿದೆ. ಈಗ ನಾನು ಒಂದು ಬೀಡ್ ತಗೊಳ್ತೇನೆ, ಸಿಲ್ವರ್ ಬೀಡ್ ಮೆಟಲ್ ಬೀಡ್. ಈ ಥರ ಚುಚ್ಚಿ ತಂದು ಈ 6 ಎಳೆ ದಾರದಿಂದ ಇದನ್ನು ಪಾಸ್ ಮಾಡ್ತೇನೆ. ಸೊ ಬೀಡ್ ಲಾಕ್ ಮಾಡ್ತೇನೆ. ಪುನಃ 2 ಸಲ ಸೂಜಿ ಸುತ್ತೇನೆ. ಪುನಃ ಇದೇ ಥರ 2ರಲ್ಲಿ 1, 2ರಲ್ಲಿ 3 ಸಲ ಬರ್ತದೆ. ಪುನಃ ನೂಲು ಮೇಲೆ ಥರ ಮಾಡಿ ಕೈಯಲ್ಲಿ ಹೀಗೆ ಹಿಡ್ಕೊಳ್ಬೇಕು. ಪುನಃ ನಾನಿಲ್ಲಿ ಸಿಲ್ವರ್ ಬೀಡ್ ತಗೊಳ್ತೇನೆ. ಪುನಃ ಇಲ್ಲಿ ನೋಡಿ ಹೀಗೆ ಪಾಸ್ ಮಾಡ್ತೇನೆ. ಇದು ಬೀಡ್ ಲಾಕ್ ಮಾಡ್ತೇನೆ. ಪುನಃ 2 ಸಲ ಸೂಜಿಗೆ ರ್ಯಾಪ್ ಮಾಡಿ ಇದೇ ಥರ ನಾನಿಲ್ಲಿ ತ್ರಿಬಲ್ ಕ್ರೋಶ ಈ 4 ಚೈನ್ನ ಬೇಸಲ್ಲಿ ಮಾಡ್ತೇನೆ. ಪುನಃ ನೀರು ತಗೊಳ್ತೇನೆ.
ಇದು ವರ್ಕ್ ಈಸಿ ಉಂಟು, ಬಿಗಿನರ್ಸು ಮಾಡ್ಬೋದು. ನೀವು ಕುಚ್ಚು ಹಾಕುವಾಗ ಮಾತ್ರ ಡಿಫ್ರೆನ್ಸ್. ಮತ್ತು ಇದು ನೆಟ್ಟೆಡ್ ಸಾರಿಗೆ ಸ್ವಲ್ಪ ವೆಯ್ಟಿದು ಕುಚ್ಚು ಹಾಕಿದರೆ ಒಳ್ಳೆ ನಿಲ್ತದೆ ಸಿಂಗಲ್ ಪಿನ್ ಹಾಕುವಾಗೆಲ್ಲ. ಸೊ ಹಾಗೆ ನಾವು ನೆಟ್ಟೆಡ್ ಸಾರಿನ ಸ್ವಲ್ಪ ವೇರಿಯೇಷನ್ ಮಾಡಬೇಕಂತ ನಾನು ಈ ಥರ ಮಾಡಿದ್ದೇನೆ. ಕೈಗೆ ನೂಲು ಮಾತ್ರ ಟೈಟ್ ಸುತ್ತಬೇಕು. 3 ಬೀಡ್ ಆ್ಯಡ್ ಮಾಡಿದೆ. ಇದು ಆ್ಯಸ್ ಯೂಶ್ವಲ್ ನಾನು ತ್ರಿಬಲ್ ಕ್ರೋಶ ಕಲಿಸಿದ್ದೇನೆ, ಡಬಲ್ ಕ್ರೋಶನ್ ಕಲಿಸ್ತೇನೆ. 2 ಸಲ ಸೂಜಿ ನೂಲು ಸುತ್ತಿದ್ರೆ ಅದು ತ್ರಿಬಲ್ ಕ್ರೋಶ ಆಗ್ತದೆ, 1 ಸಲ ಸುತ್ತಿದ್ರೆ ಡಬಲ್ ಕ್ರೋಶ ಆಗ್ತದೆ. ಈಗ ನೋಡಿ ಇದನ್ನು ಪಾಸ್ ಮಾಡ್ತೇನೆ, ಬೀಡ್ ಲಾಕ್ ಮಾಡ್ತೇನೆ, 2 ಸಲ ಸುತ್ತೇನೆ, ಪುನಃ 4 ಚೈನ್ ಗ್ಯಾಪಿಗೆ ಹೋಗಿ 2ರಲ್ಲಿ 1 ಮಾಡ್ತೇನೆ, 2ರಲ್ಲಿ 1 ನೂಲು ಮತ್ತು 2ರಲ್ಲಿ 1 ಮಾಡುವಾಗ ಇದು ಒಂದು ವರ್ಕ್ ಕಂಪ್ಲೀಟ್ ಆಯಿತು. ಪುನಃ ದಾರವನ್ನು ಮೇಲೆ ಎಳಿತೇನೆ, ಬೀಡ್ ತಗೊಳ್ತೇನೆ. ನಾನು ಈಗ ನಿಮಗಾಗಿ ಒಂದೇ ತಗೊಳ್ತಿದ್ದೀನಿ. ನಾನು 3 ಬೀಡ್ ತಗೊಂಡು ಅದು ಪ್ರಾಕ್ಟೀಸ್ ಇದ್ದರೂ ಹಾಗೆ ಮಾಡ್ಬೋದು. ಈಗ ನೀವು ಒಂದೊಂದೇ ತೊಗೊಳ್ಳಿ, ಸ್ಟಾರ್ಟ್ ಮಾಡುವವರು ಕಲಿಯುವವರು. 2ರಲ್ಲಿ 1, 2ರಲ್ಲಿ 1, 2ರಲ್ಲಿ 1, ಒಟ್ಟಿಗೆ ಎಷ್ಟು ಇದಾಯ್ತು ಅಂತ ಹೇಳಿದ್ರೆ 1 2 3 4 5 ಆಯಿತು. ಇನ್ನು 3 ಹಿಡಿಬೋದು ಇದರಲ್ಲಿ. ಈ ಥರ ಸರಿಸಿಬಿಟ್ಟು ಪುನಃ ಇದನ್ನು ತಗೊಂಡು ನಾನೀಗ ಬೀಡ್ ಹಾಕ್ತೇನೆ. ಇಲ್ಲಿ ನಾನು 8 ಬೀಡ್ ತಗೊಂಡಿದ್ದೇನೆ. ಈಗ 8 ಬೀಡ್ ಆದ ನಂತರ ಈ 4 ಚೈನ್ ಗ್ಯಾಪ್ ಉಂಟಲ್ಲ, ಅದರಲ್ಲಿ ನಾವು ಆಗ ಸ್ಟಾರ್ಟಿಂಗ್ 1 ಚೈನ್ ಹಾಕಿ ಸ್ಟಾರ್ಟ್ ಮಾಡಿದೆ. ಅದೇ ಥರ 4 ಚೈನಲ್ಲಿ ಇದನ್ನು ಲಾಕ್ ಮಾಡುವ. ಮತ್ತು ನಾವು ಎಲ್ಲಿ ಲಾಕ್ ಮಾಡಿದೆ 4 ಚೈನ್ ಅಲ್ಲಿ ಪುನಃ ಲಾಕ್ ಮಾಡುವ. ಈಗ ನಾನು ಪುನಃ 4 ಚೈನ್ ಆಗಿದ್ದು ಕುಚ್ಚಿಗೆ 1 2 3 4. ನೀವು 4 ಚೈನು ಹಾಕ್ಬೋದು, 5 ಚೈನು ಹಾಕ್ಬೋದು. ನಾನು 4 ಚೈನಿದೆ ಬೇಸ್ ಮಾಡಲಿಕ್ಕೆ ಹೋಗಿ ಎಲ್ಲ ಕಡೆ 4 ಚೈನೇ ಹಾಕ್ತಾ ಬಂದಿದ್ದೇನೆ. ನೋಡಿ ಈ ಥರ ಆರ್ಚ್ ರೆಡಿ ಆಗ್ತದೆ. ಈಗ ಪುನಃ ಆಗ ಮಾಡಿದಾಗೇ ಪುನಃ 1 ಸಲ ನೆಕ್ಸ್ಟ್ ಇದರಲ್ಲಿ 1 ಸಲ ಸಿಂಗಲ್ ಕ್ರೋಶ ಮಾಡೋದು. ಆಗ ಸೆಂಟ್ರಿಗೆ ಬರ್ತದೆ. 2 ಸಲ ಸೂಜಿಗೆ ದಾರ ಸುತ್ತಕೊಂಡು ಇಲ್ಲಿ ಪುನಃ ಕ್ರೋಶ ವರ್ಕ್ 8 ಬೀಡ್ ಹಾಕಿ ಪುನಃ ರೆಡಿ ಮಾಡೋದು. ನೋಡಿ ಮಾಡಿದೆ. ಇಲ್ಲಿ ಪುನಃ ಬೀಡ್ ಹಾಕ್ಬೋದು. 8 ಹಾಕ್ಬೋದು, 7 ಹಾಕ್ಬೋದು, ನಿಮಗೆ ಬಿಟ್ಟ ವಿಷಯ. ಹೇಗೂ ಬೇಕಾದ ತಗೊಳ್ಬೋದು. ಬಟ್ 2 ಸಲ ತ್ರಿಬಲ್ ಕ್ರೋಶನೂ ಮಾಡ್ಬೋದು, ಡಬಲ್ ಕ್ರೋಶನೂ ಮಾಡ್ಬೋದು. ನೀವು ಟ್ರಿಬಲ್ ಕ್ರೋಶ ಪ್ರಾಬ್ಲಮ್ ಆಗ್ತದೆ, ಡಬಲ್ ಕ್ರೋಶನೂ ಮಾಡ್ಬೋದು. ಸ್ವಲ್ಪ ತ್ರಿಬಲ್ ಕ್ರೋಶ ಮಾಡಿದೆ ಆರ್ಚ್ ಸ್ವಲ್ಪ ದೊಡ್ಡದು ತೋರ್ತದೆ, ಡಬಲ್ ಕ್ರೋಶ ಮಾಡಿದೆ ಆರ್ಚ್ ಸ್ವಲ್ಪ ಸಣ್ಣದು ತೋರ್ತದೆ. ಅಷ್ಟೇ ಡಿಫ್ರೆನ್ಸಸ್. ಅದೇ ಮಾಡಬೇಕಂತೇಳಿ ಇದರಲ್ಲಿ ಆ ಥರನೂ ಆಪ್ಷನ್ ಉಂಟು ನಿಮಗೆ. ಇದು ಆ್ಯಕ್ಚುಲಿ ನಾನು ಈ ವರ್ಕನ್ನು 2-3 ಸಾರಿಗೆ ಮಾಡಿದ್ದೇನೆ. ಗೋಲ್ಡನ್ ಮತ್ತು ಕ್ರೀಮ್ ಕಲರ್ಗೆ ಗೋಲ್ಡನ್ ವರ್ಕ್ ಮಾಡಿದೆ, ಅದಕ್ಕೊಂದು ಮಾಡಿದ್ದೇನೆ ಆ ವರ್ಕ್ ಸೀರೆಗೂ. ನಾನು ಇದನ್ನು 3 ಇದು 4ನೇದು ನಂದಿದು ಸೇಮ್ ಡಿಸೈನು. ಸೊ ಕಾಂಜೋರಮ್ ಸಾರಿಗೂ ಇದನ್ನು ಮಾಡ್ಬೋದು. ಇದು ನಾನು ಅದಕ್ಕೆ ನೆಟ್ಟೆಡ್ಗೆ ಸ್ವಲ್ಪ ವೆಯ್ಟ್ ಬೀಳಲಿ ಅಂತ ಬೀಡ್ ಹಾಕಲಿಕ್ಕೆ ಹೋಗಿ ಕುಚ್ಚು ಸ್ವಲ್ಪ ವೆಯ್ಟ್ ಆಗ್ತದೆ ಅಂಥೇಳಿ ನಾನು ಈ ಡಿಸೈನ್ ಸಿಲೆಕ್ಟ್ ಮಾಡಿದ್ದೇನೆ. ಸೊ ನೀವು ಇದನ್ನು ಖಾಲಿ ನೆಟ್ಟೆಡ್ ಸಾರಿಗೆ ಅಂತೆಲ್ಲ ಕಾಂಜೋರಮ್ ಸಾರಿಗೂ ಮಾಡ್ಬೋದು. ಇದೇ ಥರ ನಾನು ವರ್ಕ್ ಮಾಡಿಗೆ ತೋರಿಸ್ತೇನೆ. ನಾನೀಗ ನೋಡಿ ಈ ಥರ ಸಾರಿ ಕುಚ್ಚೋದು ಹೇಗೆ ಮಾಡಿ ತೋರಿಸ್ತಾ ಇದ್ದೇನೆ. ನಾನಿಲ್ಲಿ ಕಾಟನ್ ಥ್ರೆಡ್ ಉಂಟಲ್ಲ, ಅದನ್ನು 2 ದಾರದಲ್ಲಿ ನಾನು ಕಾಟನ್ ಥ್ರೆಡ್ ತಗೊಂಡು ಇಲ್ಲಿ ನಾಟ್ ಮಾಡಿದ್ದೇನೆ ಕಾಟನ್ ಥ್ರೆಡ್ಡಲ್ಲಿ. ಸೊ ಈಗ ನೋಡಿ ನಾನು ಇಲ್ಲಿಗೆ ನಾವು ಇಲ್ಲಿ 4 ಚೈನ್ ಹಾಕಿದ್ದೀವಲ್ಲ ಬೇಸ್, ಅದಕ್ಕೆ ನಾನು ಹೋಗಿ ಸೆಂಟ್ರಿಗೆ ಹೋಗಿ ಈ ಕಾಟನ್ ಥ್ರೆಡ್ಡಿಂದ ಸೂಜಿಯನ್ನು ಪಾಸ್ ಮಾಡಿ ಲಾಕ್ ಮಾಡ್ತೇನೆ. 2 ಸಲ ಲಾಕ್ ಮಾಡಿದ್ದು ಸೇಫ್ಟಿಗೆ. ಹೀಗೆ ಮಾಡಿ ಲಾಕ್ ಮಾಡ್ತೇನೆ ನಾನು. ಈಗ ಲಾಕ್ ಆಯ್ತಲ್ಲ. ಈಗ ನಾನು ಇಲ್ಲಿ ಆಗ ತಗೊಂಡ ಬೀಡ್ ಉಂಟಲ್ಲ, ಇಲ್ಲಿ ನಾನು ಇದಕ್ಕೆ ಕ್ರೋಶ ವರ್ಕ್ ತಗೊಂಡ ಬೀಡ್ ಉಂಟಲ್ಲ, ಅದರಲ್ಲಿ 5 ಬೀಡ್ ತಗೊಳ್ತೇನೆ. ನೀವು ಕುಚ್ಚು ಉದ್ದ ಬೇಕಿದ್ದವರು 6-7 ತಗೊಳ್ಬೋದು. ನನ್ನ ಕಸ್ಟಮರ್ ಹೆಚ್ಚು ಕುಚ್ಚು ಉದ್ದ ಬೇಡ ಅಂತ ಹೇಳಿದ್ದಾರೆ. ಸೊ ನಾನು 5 ಬೀಡಲ್ಲಿ ನಾನೀಗ ವರ್ಕ್ ಮಾಡ್ತಾ ಇದ್ದೇನೆ. ನೀವು ಎಷ್ಟು ಬೀಡು ತಗೊಳ್ಬೋದು, ಕುಚ್ಚಿನ ಲೆಂತಿಗೆ ಡಿಪೆಂಡ್ ಆಗಿ ಬೀಡ್ ತಗೊಳ್ಬೇಕು. ನಾನು 5 ಬೀಡ್ ತಗೊಂಡಿದ್ದೇನೆ. ಒಂದು ಈ ಥರ ಬೀಡ್ ಪರ್ಲ್ ಬೀಡ್ ಬರ್ತದೆ. ಇದು ಸ್ಮಾಲ್ ಹಾಕಿದ್ದು ನಾನು. ಯಾಕೆ ಸ್ಮಾಲ್ ಹಾಕಿದ್ದಂತ ಹೇಳಿದ ಕೂಡಲೇ ಇದು ನೆಟ್ಟೆಡ್ ಸಾರಿ, ಕಾಂಜೋರಮ್ ಸಾರಿ ಅಲ್ಲ. ಅದಕ್ಕೆ ಈಗ ಅದರ ಬಗ್ಗೆ ನಾನು ಹೇಳ್ತೇನೆ. ಒಂದು ಬೀಡ್ ಪಾಸ್ ಮಾಡಿದೆ, ಪುನಃ ಅದರ ತುದಿಗೊಂದು ಸಣ್ಣ ಸಿಲ್ವರ್ ಬೀಡ್ ಪಾಸ್ ಮಾಡ್ತೇನೆ. ಸಿಲ್ವರ್ ಬೀಡು ಹಾಕ್ಬೋದು, ಪರ್ಲ್ ಹಾಕ್ಬೋದು. ನಾನು ಸಿಲ್ವರ್ ಬೀಡ್ ಯಾಕೆ ಹಾಕಿದ್ದಂತ ಹೇಳಿದರೆ ಇದು ಸಾರಿ ಹೇಳಿದೆಲ್ಲ ಸ್ವಲ್ಪ ಲೈಟ್ ವೆಯ್ಟ್ ಉಂಟು ಅದಕ್ಕೆ. ಈಗ ನೋಡಿ ಈ ಬೀಡಿನೂ ಮುಂದೆ ಮಾಡಿ ಪರ್ಲಿನಿಂದ ಇದನ್ನು ಪಾಸ್ ಮಾಡ್ತೇನೆ ಸೂಜಿಯನ್ನು. 5 ನಾವು ಬೀಡಿಂದಲೂ ಸೂಜಿಯನ್ನು ಪಾಸ್ ಮಾಡಿ ನಾನು ಹಾಕಿದ ಕ್ರೋಶ ಉಂಟಲ್ಲ 4 ಚೈನ್ ಅದರಲ್ಲಿ ಇದನ್ನು ಸೂಜಿಯನ್ನು ತಂದು ಲಾಕ್ ಮಾಡ್ತೇನೆ. ನೋಡಿ ಇದು ಟೈಟ್ ಆಯಿತು. ಈಗ ಪುನಃ ರಿವರ್ಸ್ ಬರ್ತೇನೆ 2ನೇ ಸಲಕ್ಕಿದು ಮತ್ತು ಸೇಫ್ಟಿಗೆ ಅಂತ ಈ ಥರ ಪಾಸ್ ಮಾಡ್ತೇನೆ. 5 ಬೀಡನ್ನು ಮಾಡಿ ಪರ್ಲಿಂದ ಬಾಗಿ ಹೊರಗೆ ಬಂದೆ ನಾನೀಗ. ಈಗ ಪುನಃ ಈ ಬೀಡ್ ಉಂಟಲ್ಲ ತುದಿಯಲ್ಲಿ ಆ ಬೀಡಿನಿಂದ ಕೊಂಡೋಗಿ ಪುನಃ ರಿವರ್ಸ್ ಹೋಗ್ತೇನೆ. ಈ ರಿವರ್ಸ್ ಹೋಗಿ ಈ 4 ಚೈನಿಗೆ ನಾನು ಇದನ್ನು ಸೂಜಿಯನ್ನು ಪಾಸ್ ಮಾಡ್ತೇನೆ.
ನೋಡಿ ಈಗ ಪಾಸ್ ಮಾಡಿದೆ. ಇದನ್ನೀಗ ಇದು ಇಲ್ಲಿಗೆ ಆಯಿತು. ಈಗ ಇನ್ನು ನಾಟ್ ಮಾಡ್ತೇನೆ. 2 ನಾಟ್ ನಾನು ಈ ಥರ ಸೂಜಿಗೆ ಸುತ್ಕೊಂಡ್ಬಿಟ್ಟು 2 ಸಲ ನಾಟ್ ಮಾಡ್ತೇನೆ. ಇಲ್ಲಿಗೆ ಇದರದ್ದು ಈ ಸ್ಪೆಷಲ್ ಇದರದ್ದು ವರ್ಕ್ ಆಯಿತು. ಈಗ ನಾನು ಇದನ್ನು ಕಟ್ ಮಾಡ್ತೇನೆ. ಇಲ್ಲಿ ಎಕ್ಸ್ಟ್ರಾ ಇದ್ರೂ ಕಟ್ ಮಾಡ್ಬೋದು. ಈಗ ನಾನು ಇಲ್ಲಿ ಆ್ಯಸ್ ಯೂಶ್ವಲ್ ನಾನು ಯಾವಾಗಲೂ ಹೇಳಿದೆ ಅಲ್ಲ 150 ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೇನೆ, ಸಾರಿ ಮ್ಯಾಚಿಂಗ್ ಬಾಡಿ ಕಲರ್. ಸೊ 150 ಸಿಲ್ಕ್ ಥ್ರೆಡ್ಗೆ ಡಬಲ್ ಆಗುವ 300 ಆಗ್ತದೆ. ಸೊ ಇದನ್ನು ನೋಡಿ ಈ ಬೇಸಿನ ಒಳಗಡೆಯಿಂದ ಪಾಸ್ ಮಾಡ್ತೇನೆ. ಈಗ ಪಾಸ್ ಮಾಡಿ ನಿಮಗೆ ಎಷ್ಟು ಲೆಂತ್ ತುದಿಯನ್ನು ನೋಡಿ ಈಗಲೇ ಹೋಗುವಾಗಲೇ ನೀವು ತುದಿಯನ್ನೆಲ್ಲ ಈಕ್ವಲ್ ಆಗಿ ಕಟ್ ಮಾಡ್ಕೊಳ್ಬಿಡಿ, ಏನು ರಿಸ್ಕ್ ಇರೋದಿಲ್ಲ. ಇದೊಂದು ಸ್ವಲ್ಪ ನೀವು ನೋಡ್ಕೊಳ್ಳಿ ಸರಿಯಾಗಿ. ನೋಡಿ ಈ ಥರ ಇಟ್ಕೊಂಡು ಬೀಡಿನ ಮೇಲೆ ಬರೋವರೆಗೆ ನಾವು ಕುಚ್ಚನ್ನು ಎಳಿಬೇಕು. ಬೀಡಿ ನಮಗೆ ತೋರಬೇಕು, ಹಾಕಿದ ವೈಟ್ ಬೀಡ್ ಉಂಟಲ್ಲ ಅದು ತೋರಬೇಕು. ನೋಡಿ ಈ ಥರ ಬೀಡಿನ ಮೇಲಿಂದ ನಾನು ಲಾಕ್ ಮಾಡಿದೆ. ಈಗ ನಾನು ಯಾವಾಗಲೂ ಹೇಳಿದಾಗೆ ನಾನು ಇಲ್ಲಿ ಸಿಲ್ವರ್ ಇರಲಿಕ್ಕೆ ಹೋಗಿ ಸಿಲ್ವರ್ ಥ್ರೆಡ್ ನೋಡಿ ಸಿಲ್ವರ್ ಸಿಲ್ಕ್ ಥ್ರೆಡ್ ತಗೊಂಡಿದ್ದೇನೆ. ಇದನ್ನು 2 ಸಿಲ್ಕ್ ಥ್ರೆಡ್ ದಾರದಲ್ಲಿ ನಾನೀಗ ಇದನ್ನು ನಾಟ್ ಮಾಡ್ತೇನೆ. ಕುಚ್ಚು ಯಾವಾಗ ನಾಟ್ ಹೇಗೆ ಮಾಡ್ತೀರಿ ಅದೇ ಥರ ಮಾಡಿದರೆ ಸಹ ಏನು ಡಿಫ್ರೆನ್ಸ್, ಅದರಲ್ಲಿ ಡಿಫ್ರೆನ್ಸಸ್ ಏನಿಲ್ಲ. ಇದು ಬೀಡ್ ಮಾಡಿ ಹಾಕಿ ಬೀಡನ್ನು ಹಾಕೋ ರೀತಿಯನ್ನು ನೋಡ್ಕೊಳ್ಳಿ ಅಷ್ಟೇ. 1 ಸಲ 2 ಸಲ 3 ಸಲ ಲಾಕ್ ಮಾಡಿ ಈಗ ನಾಟ್ ಮಾಡಿ ಈಗ ನಾನು ಇದನ್ನು ನಾಟ್ ಮಾಡ್ತೇನೆ. ಈಗ ನೋಡಿ ನಾಟ್ ಮಾಡಿದೆ. ನಾನೀಗ ಪುನೊಂದು ಸೇಫಿಗೆ ಇನ್ನೊಂದು ಸಲ ನಾಟ್ ಮಾಡ್ತೇನೆ. ಈಗ ಇದನ್ನು ಉಂಟಲ್ಲ ಈ ಸ್ಟಾರ್ಟಿಂಗ್ದು ನಾನು ನೂಲು ಉಂಟಲ್ಲ ಅದನ್ನು ಸುತ್ತಿ ಬರೆಸಿ ಪುನೊಂದು ನಾಟ್ ಮಾಡ್ತೇನೆ. ಅಲ್ಲಿಗೆ ನಮ್ಮದು ಸೆಕ್ಯೂರ್ ಆಯಿತು. ಈಗ ನಾನು ಕಟ್ ಮಾಡಿ ತೋರಿಸ್ತೇನೆ. ಇದೇ ಥರ ಎಲ್ಲ ಸಾರಿ ಕುಚ್ಚು ಮಾಡೋದು. ನಾನು ಮತ್ತೊಂದು ಇನ್ಫಾರ್ಮೇಷನ್ ನಿಮಗೆ ಹೇಳಲಿಕ್ಕಿದ್ದೇನೆ. ಈಗ ನೋಡಿ ಇದನ್ನು ನಾನು ಸಿಲ್ವರ್ ಥ್ರೆಡ್ ಕಟ್ ಮಾಡಿದೆ. ಇಲ್ಲಿದ್ದು ಸಿಲ್ವರ್ ಥ್ರೆಡನ್ನು ಕಟ್ ಮಾಡ್ತೇನೆ, ಡಬಲ್ ಇತ್ತಲ್ಲ. ಈಗ ನೋಡಿ ಇದು ಉಂಟು ನೋಡಿ ಈ ಲೆವೆಲಿಗೆ ಇದನ್ನು ಸಿಲ್ಕ್ ಥ್ರೆಡನ್ನು ಕಟ್ ಮಾಡಿದೆ. ಇನ್ನು ನಾವು ಇದನ್ನು ಸ್ವಲ್ಪ ಟ್ರಿಮ್ ಮಾಡಿದರೆ ಸೈ ಅಷ್ಟೇ. ನೋಡಿ ಇದೆಲ್ಲ ಕೆಲವು ಉದ್ದ ಬಂದಿರ್ತದಲ್ಲ ಅದನ್ನು ಟ್ರಿಮ್ ಮಾಡಿ ಇದನ್ನು ಅಡ್ಜಸ್ಟ್ ಮಾಡಿದರೆ ನಮಗೆ ಇಲ್ಲಿ ಇದು ಕುಚ್ಚು ರೆಡಿ ಆಯ್ತು. ನೋಡಿ ಈ ಥರ ಎಲ್ಲ ಟ್ರಿಮ್ ಮಾಡಬೇಕು. ಇದು ಮಾತ್ರ ನಾನು ಬೇಬಿ ಕುಚ್ಚು ಹಾಕಿದ್ದೆ, ಅವ್ರು ಸ್ಮಾಲ್ ಕುಚ್ಚು ಬೇಕಂತ ಹೇಳಿದ್ದಾರೆ. ಸೊ ಅದಕ್ಕಾಗಿ ನೋಡಿ ಈ ಥರ ಎಲ್ಲ ಮಾಡಿದ್ದೇನೆ ನಾನು. ಈಗ ಇದು ಉಲ್ಟಾ ಸೈಡ್ ಸಾರಿದು ಫ್ರಂಟ್ ಸೈಡಲ್ಲಿ ನೋಡಿ ಈ ಥರ ಪರ್ಲ್ ಕರೆಕ್ಟ್ ನಮಗೆ ತೋರಿರ್ತದೆ. ನಿಮಗೆ ತೋರ್ತಾ ಉಂಟಲ್ಲ ಇದು ನೋಡಿ ಈ ಥರ. ಇದೇ ಥರ ನಾನು ಎಲ್ಲ ಸಾರಿ ಕುಚ್ಚನ್ನು ರೆಡಿ ಮಾಡ್ತೇನೆ. ಇದಕ್ಕೆ ನಾನು 4 ಚೈನ್ ಹಾಕಿ ನಾನು ಮಾಡಿದ್ದೇನೆ. ಇದು ಹೇಳಿದೆಲ್ಲ ನೆಟ್ಟೆಡ್ ಸಾರಿ ಅಂತ. ನೀವು ಕಾಂಜೋರಮ್ಗೆ ಇದನ್ನು ವರ್ಕ್ ಮಾಡಿದ್ದೇನೆ ನಾನು. 2 ಸಾರಿ ಕಾಂಜೋರಮ್ ಮಾಡಿದ್ದೇನೆ. ಆಗ 5 ಇಲ್ಲದ್ರೆ 6 ಚೈನ್ ಹಾಕಬೇಕು. 4 ಚೈನ್ ಹಾಕೋದು ಬೇಡ, 6 ಚೈನು ಹಾಕ್ಬೋದು. 5 ಚೈನಿದು ಬೇಸ್ ಹಾಕಿ ಸ್ವಲ್ಪ ಆರ್ಚನ್ನು ದೊಡ್ಡದು ಮಾಡಿ ನಾವು ಸಾರಿಗೆ ಡಿಪೆಂಡಾಗಿ ವರ್ಕ್ ಮಾಡಬೇಕು ಯಾವಾಗಲೂ. ಸೊ ಆಗ ನಮಗೆ 8 ಬರ್ತದೆ. ಇದೀಗ ನಾನು 7 ಏನೋ ಮಾಡಿದ್ದು. ಸೊ ಆರ್ಚ್ ನಾವು 8 10 ಮಾಡ್ಬೋದು. ದೊಡ್ಡ ಆರ್ಚ್ ತಗೊಂಡು 5 ಚೈನ್ ಇಲ್ಲದೆ 6 ಚೈನಿಂದ ಬೇಸ್ ಮಾಡಿ ಈ ಥರ ವರ್ಕ್ ಮಾಡ್ಬೋದು. ಮತ್ತು ಇದು ಉಂಟಲ್ಲ ಬೀಡ್ ನೋಡಿ ದೊಡ್ಡದು ಬೀಡ್ ತಗೊಳ್ಬೇಕು. ಇಷ್ಟು ದೊಡ್ಡದು, ಇದರಲ್ಲಿ 2 ಸೈಜ್ ಬರ್ತದೆ. ಇದು ಸ್ಮಾಲ್ ಹಾಕಿದ್ದು ನಾನು ಸಾರಿ ವೇಟ್ ನೋಡಿ. ಇದು ದೊಡ್ಡದು ಬೀಡು. ಕಾಂಜೀವರಮ್ಗೆ ಹಾಕುವಾಗ ಈ ಬೀಡನ್ನು ನೀವು ಯೂಸ್ ಮಾಡಬೇಕು. ಇದು ಪರ್ಲ್ ಬೀಡ್ ಎಲ್ಲ ಇದರಲ್ಲಿ ಸಿಗ್ತದೆ. ನಾನು ತಗೊಳ್ಳೋ ಶಾಪ್ ನಿಮ್ಗೆ ಆಲ್ರೆಡಿ ಹೇಳಿದ್ದೇನೆ. ಇದೇ ಥರ ನಾನು ಎಲ್ಲವನ್ನು ನಾನು ಈಗ ವರ್ಕ್ ಮಾಡ್ತೇನೆ ಇದನ್ನು. ಈಗ ಇದು ನಿಮಗೆ ತಿಳಿದಿರ್ಬೋದಂತ ನಾನು ಭಾವಿಸಿದ್ದೇನೆ. ಇದು ವಿಡಿಯೋ ನಿಮಗೆ ಇಷ್ಟ ಆದರೆ ಇದಕ್ಕೊಂದು ಲೈಕ್ ಕೊಡಿ. ಸಬ್ಸ್ಕ್ರೈಬ್ ಆಗದವ್ರು ಸಬ್ಸ್ಕ್ರೈಬ್ ಆಗಿ ನೋಡಿ. ನಾನು ಇದನ್ನು ಕಂಪ್ಲೀಟ್ ಮಾಡಿ ಈಗ ನಿಮಗೆ ಇನ್ನೊಂದು ಸಲ ತೋರಿಸ್ತೇನೆ. ನೋಡಿ ಈಗ ಇದು ನಾನು ಕಂಪ್ಲೀಟ್ ಮಾಡಿ ಈಗ ನಿಮಗೆ ತೋರಿಸ್ತಾ ಇದ್ದೇನೆ. ಇದು ಫ್ರಂಟ್ ಪೋರ್ಷನ್ ಈಗ ನೋಡಿ ಹೇಗೆ ತೋರ್ತದೆ ನೋಡಿ. ಬೀಡ್ ಕೆಳಗಡೆ ಕುಚ್ಚಿಂದ ಕೆಳಗಡೆ ಹ್ಯಾಂಗ್ ಆಗ್ತಾ ಇರಬೇಕು. ಸೊ ನಾನು ಇದಕ್ಕೆ ಪರ್ಲ್ ಹಾಕಲಿಲ್ಲ, ಯಾಕಂದರೆ ಸಿಲ್ವರ್ ಬೇಸ್ ಇರಲಿಕ್ಕೆ ಹೋಗಿ ನಾನು ಪರ್ಲ್ ಹಾಕಲಿಲ್ಲ. ಇದೇ ಥರ ನಾನು ಸಾಫ್ಟ್ ಇದು ಕಾಂಜೀವರಂ ಸಾರಿಗೂ ಮಾಡಿದೆ. ಅದು ಕ್ರೀಮ್ ವಿತ್ ಗೋಲ್ಡನ್ ಕಲರ್ ಇತ್ತು, ಅದಕ್ಕೆ ಕ್ರೀಮಿಗೆ ನಾನು ಪರ್ಲ್ ಹಾಕಿ ಇದೇ ಥರ ಕಾಂಜೀವರಂ ಸಾರಿಗೂ ಮಾಡಿದ್ದೇನೆ. ಈ ವಿಡಿಯೋ ಇಷ್ಟ ಆದರೆ ಇದಕ್ಕೊಂದು ಲೈಕ್ ಕೊಡಿ. ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ನೋಡಿ, ನನಗೆ ನೀವು ಸಪೋರ್ಟ್ ಮಾಡಿ. ನೋಡಿ ಎಷ್ಟು ಲೈಕ್ ಆಗಿದೆ. ನಾನು ಮತ್ತು ಇದು ಉಂಟಲ್ಲ ಕ್ರೋಶ ವರ್ಕ್ ನಾನು ಸ್ವಲ್ಪ ಸಣ್ಣಗೆ ಮಾಡಿದ್ದೇನೆ, ಯಾಕಂದರೆ ಸಾರಿ ಮೇಲೆ ಡಿಪೆಂಡ್ ಆಗ್ತದೆ ಎಲ್ಲ ವರ್ಕ್. ಅದನ್ನು ನಾನು ಹೇಳಿದ್ದೇನೆ. ಇದಕ್ಕೆ ನಾನು 4 ಚೈನ್ ಹಾಕಿದ್ದು. ಸಾಫ್ಟ್ ನೀವು ಸಿಲ್ಕ್ ಸಾರಿಗೆ ಹಾಕುವಾಗ 5ರಿಂದ 6 ಚೈನು ಹಾಕ್ಬೋದು. ಆರ್ಚ್ ಸ್ವಲ್ಪ ದೊಡ್ಡದು ಮಾಡ್ಬೋದು. ಕುಚ್ಚು ಲೆಂತ್ ಬೇಕಾಗುವವರಿಗೆ ನಾನು 5 ಬೀಡ್ ಹಾಕಿದ್ದೇನೆ. 7 ಬೀಡ್ ಹಾಕಿ ಕುಚ್ಚು ಲೆಂತ್ ಜಾಸ್ತಿ ಮಾಡ್ಬೋದು. ಅದು ನಿಮಗೆ ಬಿಟ್ಟ ವಿಷಯ. ನಾನು ಸಹ ಬರುವಾಗ ಒಂದು ಒಳ್ಳೆ ವೀಡಿಯೋದಿಂದ ಬಂದು ನಿಮ್ಮನ್ನು ಮೀಟ್ ಆಗ್ತೇನೆ. ಅಲ್ಲಿವರೆಗೆ ಬಾಯ್, ಥ್ಯಾಂಕ್ ಯು.